ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಸ್ಪೆಷಲ್ ಪುಳಿಯೋಗರೆ. ಬೇಕಾಗಿರುವ ಸಾಮಗ್ರಿಗಳು: ಎಣ್ಣೆ, ಸಾಸುವೆ, ಕಡಲೆಬೀಜ, ಕಡಲೆಬೇಳೆ, ಜೀರಿಗೆ, ಕರಿಬೇವು, ಹುಣಸೆಹಣ್ಣಿನ ರಸ, ಅಚ್ಚ ಖಾರ ಪುಡಿ, ಅರಿಶಿನ ಪುಡಿ, MTR ಪುಳಿಯೋಗರೆ ಪುಡಿ, ಉಪ್ಪು, ಬೆಲ್ಲ, ಅನ್ನ. ಮಾಡುವ ವಿಧಾನ: ಮೊದಲಿಗೆ ಪಾತ್ರೆ ಕಾಯಕ್ಕಿಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕಿ, ಸಾಸಿವೆನ 1 ಸ್ಪೂನ್ ಹಾಕಿದ್ರೆ ಜೀರಿಗೆನ 2 ಸ್ಪೂನ್ ಹಾಕಬೇಕು. ಯಾಕಂದರೆ ಜೀರಿಗೆಯಿಂದ ಪುಳಿಯೋಗರೆಗೆ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಕಡಲೆ ಬೀಜ ಹಾಕೋಣ. ಈಗ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕೋಣ. ಕಡಲೆ ಬೀಜ, ಕಡಲೆಬೇಳೆ ಬ್ರೌನಿಷ್ ಆಗ್ತಿದ್ದಂತೆ ಈಗ ಕರಿಬೇವು ಹಾಕೋಣ. ಪುಳಿಯೋಗರೆ 5 ನಿಮಿಷದಲ್ಲಿ ಮಾಡ್ಬೋದು. ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ಹುಣಸೆ ಹಣ್ಣಿನ ರಸ ಹಾಕಬೇಕು. ಹುಣಸೆ ಹಣ್ಣನ್ನು ಫಸ್ಟು ಸ್ವಲ್ಪ ನೆನೆಸಿಟ್ಕೊಂಡು ರಸ ಮಾಡಿಟ್ಕೊಂಡಿರಬೇಕು. ಅಚ್ಚ ಖಾರದ ಪುಡಿ 1/2 ಸ್ಪೂನು, ಅರಿಶಿನ 1/2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಂದು ಅಂದಾಜು ನಿಮ್ಗೆ ಆಗಲಿಲ್ಲ ಅಂದರೆ ಈಗ 1/2 ಸ್ಪೂನ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೋಬೋದು. ಇಷ್ಟೆಲ್ಲ ಒಗ್ಗರಣೆ ಹಾಕ್ಕೊಂಡು ಲಾಸ್ಟಲ್ಲಿ 10 ರೂಪಾಯಿ ಒಂದು ಚಿಕ್ಕ ಪುಳಿಯೋಗರೆ ಪ್ಯಾಕ್ನ ಹಾಕೋಣ. ಎಣ್ಣೆ ಕಾಯಕ್ಕಿಟ್ಕೊಂಡು ಪುಳಿಯೋಗರೆ ಮಿಕ್ಸನ್ನು ಹಾಕಿ ಅನ್ನ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಅಷ್ಟು ಟೇಸ್ಟ್ ಬರಲ್ಲ. ಈ ರೀತಿ ಒಗ್ಗರಣೆ ಮಾಡಿ ಪುಳಿಯೋಗರೆ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಕೊನೆಯಲ್ಲಿ 1 ಸ್ಪೂನ್ ಬೆಲ್ಲ ಮಾತ್ರ ಹಾಕಲೇಬೇಕು. ಪುಳಿಯೋಗರೆ ಮಿಕ್ಸ್ ರೆಡಿಯಾಗಿದೆ. ಈಗ ಅನ್ನ ಮಿಕ್ಸ್ ಮಾಡೋಣ. ಇಷ್ಟು ಮಾಡಿದ್ರೆ 2 ರಿಂದ 3 ಜನ ಆರಾಮಲ್ಲಿ ತಿನ್ಬೋದು. ಅನ್ನ ಮಿಕ್ಸ್ ಮಾಡಿದ ಮೇಲೆ ರುಚಿಯಾದ ಪುಳಿಯೋಗರೆ ರೆಡಿ. ಈ ರೆಸಿಪಿ ಬ್ಯಾಚುಲರ್ಸ್ಗೆ ಅಂತ ತುಂಬ ಸಿಂಪಲಾಗಿ ತೋರಿಸಿದ್ದೀನಿ. ಬೇಕಾದಲ್ಲಿ ಒಣ ಕೊಬ್ಬರಿನೂ ಹಾಕೊಬೋದು. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.